ಈ ಒಂದು ರಾಯಾನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಏನ್ ಮಾಡಿದ್ದಾರೆ, ಇದು ಸ್ಟೇಟ್ ಅಂದ್ರೆ ಸ್ಟೇಟಿನ ಒಂದು 2 ವರ್ಷದವರೆಗೂ ಕಾನೂನಾತ್ಮಕವಾಗಿ ಸ್ಟೇಟ್ ಬುಕ್ಗಳನ್ನೇ ಇದನ್ನ ಮಾಡ್ಬೇಕು. ಆದ್ರೆ CBS ಎಕ್ಸಾಮ್ ಬರೆಸ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ಪುಟ್ಟೇಗೌಡ್ರವರು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಎಲ್ಲಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿ ಎಲ್ಲಾನು ಆಗೋಗಿದೆ. ಬನ್ನಿ, ಎಸ್, ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಆಗೋಗಿದೆ. ಈಗ ಲಾಸ್ಟಿಗೆ ಈ ಸ್ಕೂಲ್ ನ ಮುಚ್ಚಿಸ್ಲೇಬೇಕು, ಯಾಕಂದ್ರೆ ಇದು 420 ಕೇಸ್ ಆಗುತ್ತೆ. ಓಕೆನಾ? ಎಸ್, ನೋಡ್ಬೋದು ತಾವೆಲ್ಲರೂ ಈ ರಿಯಾನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ರಯಾನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ಈ ಒಂದು ಸ್ಕೂಲಿನ ವಿಚಾರದಲ್ಲಿ ಪುಟ್ಟೇಗೌಡರು ಹೇಳಿಕೆ ಏನ್ ಕೊಡ್ತಾರೆ ಬನ್ನಿ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ ಈ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತ ವಿಚಾರಗಳು ಏನೇನ್ ಆಗ್ತಾ ಇದೆ, ಬೆಳವಣಿಗೆಗಳು ಏನೇನಾಗಿದೆ ನೋಡಿ. ಇದು ಏನು ರ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇದು ನಮ್ಮ ಮಾಗಡಿ ರೋಡು, ಹೊಸಳ್ಳಿ ರೋಡಲ್ಲಿ ಬರುತ್ತೆ. ದಯಮಾಡಿ ಎಲ್ಲ ಸಾರ್ವಜನಿಕರು, ಈ ಸುತ್ತಮುತ್ತ ಗ್ರಾಮದಲ್ಲಿರೋರು, ಸುತ್ತಮುತ್ತ ಏರಿಯಾಗಳಲ್ಲಿರೋರು ತಮ್ಮ ಮಕ್ಕಳನ್ನ ಈ ಒಂದು ಸ್ಕೂಲ್ಗೆ ಸೇರಿಸೋದಕ್ಕಿಂತ ಮುಂಚೆ ದಯಮಾಡಿ ಎಚ್ಚರಿಕೆ ಆಗೋಳಿ. ಈ ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ. ಕಮ್ಮಿ ಅಂದ್ರೆ ಫೀಸ್ಗಳನ್ನ 1-1.5 ಲಕ್ಷ ದೋಸ್ತಿದ್ದಾರೆ. ಲೈಸೆನ್ಸ್ ಇಲ್ಲ. CBSE ICSE ಅಂತ ಬೋರ್ಡ್ ಹಾಕೊಳ್ತಾರೆ. 1-1.5 ಲಕ್ಷ ಫೀಸ್ ಅನ್ನ ಪೋಷಕರಿಂದ ದೋಸ್ತಾರೆ. ಲೈಸೆನ್ಸ್ ಇಲ್ಲ. ಇವತ್ತು ಲೈಸೆನ್ಸ್ ಇಲ್ಲ, ಮಕ್ಕಳದು ಎಕ್ಸಾಮ್ ನಡೀತಾ ಇದೆ. ಸ್ಕೂಲ್ದು ಲೈಸೆನ್ಸೇ ಇಲ್ದಲೆ ಎಕ್ಸಾಮ್ ಮಾಡ್ತಾ ಇದಾರೆ ಅಂದ್ರೆ ಈ ಸ್ಕೂಲನ್ನ ನಡೆಸೋದಕ್ಕೆ, ಎಕ್ಸಾಮ್ ನ ನಡೆಸೋದಕ್ಕೆ ಸಾಥ್ ಕೊಟ್ಟಂತಹ ದುರುಳು ಯಾರು? ಆಮೇಲೆ ನಾವು ಈ ಒಂದು ವಿಚಾರವಾಗಿ ಈ ಒಂದು ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ, ಎಕ್ಸಾಮ್ ನಡ್ಸ್ಕೊಂಡ್ ಕೂತವ್ರೆ. ಸಾರ್ವಜನಿಕರ ಹತ್ರ ಲಕ್ಷಾಂತರ ರೂಪಾಯಿ ವಸೂಲಿಗಳನ್ನ ಮಾಡ್ಕೊಂಡು ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತವ್ರೆ ಅಂತ ಮಾನ್ಯ BOಗೆ, DDP ಅವ್ರಿಗೆ ನಾನು ಅವಾಚ್ಯ ಶಬ್ದಗಳಲ್ಲಿ ದಯಮಾಡಿ ಬೈಬಾರ್ದು. ಆದ್ರೂನು ಆ ಲೋಫರ್ BOಗಳಿಗೆ, ಆ DDPIಗಳಿಗೆ, ಒಂದು ಗೆಜೆಟೆಡ್ ಆಫೀಸರ್ಗಳವರು ಮಾನ ಮರ್ಯಾದೆ ಇದೆಯೇನ್ರಿ ಅವ್ರಿಗೆ? BOಗಳಿಗೆ, ಆ DDPIಗಳಿಗೆ ಮಾನ ಮರ್ಯಾದೆ ಇದೆಯೇನ್ರಿ? ಅವನೇನಾರು ಅವರ ಮಕ್ಕಳುಗಳನ್ನ ಈ ತರ ಸ್ಕೂಲ್ಗಳಿಗೆ ಏನಾರು ಸೇರಿಸ್ಬಿಟ್ರೆ ಮನೆ ಸರ್ವನಾಶ ಆಗೋಗುತ್ತಲ್ರಿ. ಅವ್ರ ಮಕ್ಕಳುಗಳು ಈಗ ನಮ್ಮ ಮಕ್ಕಳನ್ನ ಯಾವ್ದೋ ಒಂದು ಸ್ಕೂಲಿಗೆ ಸೇರಿಸ್ತೀವಿ ಅಂದ್ರೆ ಏಂತಕ್ಕೆ? ಎಜುಕೇಶನ್ ಚೆನ್ನಾಗಾಗ್ಲಿ, ಎಲ್ಲ ಒಂದ್ ಕಡೆ ಜೀವನ ನಾವು ವಿದ್ಯಾಭ್ಯಾಸ ಚೆನ್ನಾಗ್ ಮಾಡ್ಕೊಂಡು ಜೀವನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಮಾಡ್ತೀವಿ. ಲೈಸೆನ್ಸೇ ಇಲ್ಲದ ಸ್ಕೂಲ್ಗೆ ಒಳಗಡೆ ಬಸ್ಗಳಿವೆ, ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ಪರ್ಮಿಷನ್ ತಗೊಳ್ಳಿಲ್ಲ, ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾವ್ರೆ. ಇದ್ರ ವಿರುದ್ಧವಾಗಿ ನಾವು ಈಗ ನಾನು ಏನ್ ಹೇಳ್ತಾ ಇರೋದು ನೋಡಿ, ಮಾನ್ಯ ನಾನು ಸಭೆ ಇನ್ಸ್ಪೆಕ್ಟರ್ಗೆ, ಬ್ಯಾಡ್ರಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ, BO ಸಾಹೇಬ್ರಿಗೆ, DDPI ಸಾಹೇಬ್ರಿಗೆ, ಮಾನ್ಯ ಏನ್ ಎಜುಕೇಶನ್ ಮಿನಿಸ್ಟರ್ಗೆ ಎಲ್ಲಾರ್ಗೂ ಕೂಡ RPID ರಿಜಿಸ್ಟರ್ ಪೋಸ್ಟ್ ಅನ್ನ ಮಾಡಿದೀನಿ. ಈ ಒಂದು ಸಂಬಂಧಪಟ್ಟಂತೆ ಲೈಸೆನ್ಸ್ ಇಲ್ಲ, ಎಕ್ಸಾಮ್ ಗಳನ್ನ ಮಾಡ್ತಾವ್ರೆ, ಇದ್ರ ಬಗ್ಗೆ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ಎಲ್ಲಾ ಸಂಬಂಧಪಟ್ಟ ಪ್ರಾಧಿಕಾರದ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕಳ್ಸಿಕೊಟ್ಟಿದ್ದೀನಿ. ಬಟ್ ಮಾಡ್ತಾ ಇರೋದಾದ್ರೂ ಏನು ನೋಡಿ, ಅವನ್ ಯಾವನು? ನಾನು ಕೇಳ್ತಿರುವಂತದ್ದು ಏನು, ಇಡೀ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಕೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಿರುವಂತದ್ದು ನೋಡಿ. ಇವತ್ತು ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ಬಿಡಲ್ವಂತೆ. ಯಾರಪ್ಪನ ಮನೆ ಸ್ವತ್ತು? ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಕೂಲ್ ಒಳಗಡೆ ಯಾರನ್ನಾರು ಹೋಗ್ಬೇಡಿ ಅಂತ ಪರ್ಮಿಷನ್ ಕೊಟ್ಟಿದ್ಯಾ? ಯಾವ್ದಾನು ನೋಟಿಫಿಕೇಶನ್ ಇದ್ಯಾ? ಅವನ್ ಯಾವನ ಬಿಲ್ಡಿಂಗ್ ಓನರ್ ಬರ್ತಾನೆ, ಬಿಲ್ಡಿಂಗ್ ಓನರ್ ಬೇರೆ ಅಂತೆ, ಸ್ಕೂಲ್ ಓನರ್ ಬೇರೆ ಅಂತೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಪ್ರಶ್ನೆ ಮಾಡ್ತಿರುವಂತದ್ದು ಸ್ಕೂಲ್ ಓನರ್ಗೆ, ಆ ಲೋಫರ್ ಪ್ರಿನ್ಸಿಪಾಲ್ಗೆ ನಾನು ಪ್ರಶ್ನೆ ಮಾಡ್ತಾ ಇರೋದು. ನೀನು ಆ ಸ್ಕೂಲ್ಗೆ ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಪ್ರಿನ್ಸಿಪಾಲ್ ಹೆಂಗಾದೆ ನೀನು? ಎಷ್ಟು ಜನರ ಮಕ್ಕಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದಾರ ಅವರು. ಇದನ್ನ ಕೇಳ್ಬೇಕು ಅಂತ ಕಳ್ಸಿದ್ರೆ ಒಳಗಡೆ ಹೋಗಿ ಫಿಕ್ಸ್ ಆಗ್ತಾರಲ್ರಿ ಅವರು. ನಾನೇನಾರು ನನ್ನ ಕೈನಲ್ಲಿ ಅಧಿಕಾರ ಇದ್ದಿದ್ರೆ ಬೂಟ್ ಅಲ್ಲಿ ಹೊಡೆದು ಬುದ್ಧಿ ಕಲಿಸ್ತಿದೆ ಅವ್ರಿಗೆ. ಈಗ ಗುರುವಾರನೇ ತಾವು ಏನು ಮಾನ್ಯ ಸಬ್ ಇನ್ಸ್ಪೆಕ್ಟರ್ಗಾಗ್ಬೋದು, ಇನ್ಸ್ಪೆಕ್ಟರ್ಗಾಗ್ಬೋದು, BWO ಆಗ್ಬೋದು, BEO ಆಗ್ಬೋದು, ಎಲ್ರಿಗೂ ಕೂಡ ತಾವು ಪತ್ರ ಬರ್ದಿದ್ದೀನಿ, ಏನು ಎಜುಕೇಶನ್ ಮಿನಿಸ್ಟರ್ಗೂ ಕೂಡ ಪತ್ರ ಬರ್ದಿದ್ದೀನಿ ಅಂತ ಹೇಳಿದ್ರಿ. ಸೊ ಇವ್ರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ವಾ ಅಂತ ಸರ್. ಆಮೇಲೆ ನೋಡಿ, ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂತದ್ದು, ಇಡೀ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಆ ಸಾರ್ವಜನಿಕ ಇಲಾಖೆಗೆ ಹೇಳ್ತೀನಿ ನೋಡಿ. ಇಷ್ಟು ವರ್ಷಗಳಿಂದ ಸ್ಕೂಲ್ ಅನ್ನ ಮಾಡ್ಕೋಬತ್ತವ್ರ 6 ತಿಂಗಳು, 1 ವರ್ಷ, 2 ವರ್ಷದಿಂದ ಲೈಸೆನ್ಸ್ ಇಲ್ಲ. ಇದು ಪ್ರೈಮಾ ಫೇಸ್ ಕಣ್ಣೆದ್ರಿಗೆ ಕಾಣುವಂತ ಅಪರಾಧ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ಗೆ ಇವತ್ತು ಲೈಸೆನ್ಸ್ ತೋರಿಸಿದ್ರೆ ನಾನು ಇರಲ್ಲ, ಹೊರಟೋಗ್ತೀನಿ. ಬಟ್ ಅವ್ರು ಹೇಳ್ತಾರದೇನು, ನಾನು ನೋಟಿಸ್ ಕಳಿಸ್ತೀನಿ, ಅಪ್ಲಿಕೇಶನ್ ಫಿಲ್ ಮಾಡ್ಕೊಡಿ, ನಾನು ಎನ್ಕ್ವೈರಿಗೆ ಹಾಕ್ತೀನಿ, ಅದಕ್ಕೆ 90 ಡೇಸ್ ಟೈಮ್ ಇರುತ್ತೆ. ಏನ್ರಿ ಅರ್ಥ ಇದು? ಅವ್ರ ಅಧಿಕಾರಿಗಳು ಮಾತಾಡೋ ಮಾತೇನ್ರಿ ಅದು? ಅವ್ರ ಮಕ್ಳುಗಳನ್ನೆಲ್ಲ ಅದೇ ತರ ಸ್ಕೂಲ್ಗೆ ಹಾಕ್ಬಿಟ್ರೆ ಏನ್ರಿ ಅದ ಅರ್ಥ?
ಈಗ ನಾನ್ ಹೇಳ್ತಾರೆ ಈ ಪ್ರಿನ್ಸಿಪಾಲ್ ಈಗ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡ್ ನಿಲ್ಲಿಸ್ಕೊಂಡಿದೀನಿ ಅಲ್ವೇನಪ್ಪ. ಎಲ್ಲ ಅಧಿಕಾರಿಗಳಿಗೆ ಕಾನೂನು ಒಂದ್ ಸರ್ಕಾರ ಅಧಿಕಾರ ಕೊಟ್ಟು ಕೂರ್ಸಿದೆ ಅಲ್ವಾ. ಲೈಸೆನ್ಸ್ ಅನ್ನ ತೋರ್ಸಿ, ಲೈಸೆನ್ಸ್ ತೋರ್ಸಿದ್ರೆ ನಾವೇ ಕಿಲ್ ನಿಂತ್ಕೊಳ್ಳೋಣ, ಒಳಗ್ ಬಿಡಲ್ಲ ನೋಡ್ರಿ. ಇದ್ ಯಾವ್ದ್ರಿ? ಈಗ ಮಾನ್ಯ ಒಂದವ್ರು ಇದೀರಾ, ಎಲ್ಲದಕ್ಕೂ ಸಾರ್ವಜನಿಕ ಅಂಗಸಂಸ್ಥೆಗಳಿವೆಲ್ಲ ಒಂದು ಯಾವುದೇ ಒಂದು ಅದು ಅಲಿಗೇಷನ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಅಲಿಗೇಷನ್ಗೆ ಏನು ಸಮಸ್ಯೆಗಳಿಗೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡುವಂತ ಅಧಿಕಾರಿಗಳು ನಮಗ್ ಬಿಡ್ಲಿಲ್ಲ ಅಂದ್ರೆ ಒಳಗೆ ಇನ್ಯಾಕ್ರಿ ಬೇಕು? ಹಂಗಾರೆ ಸಾರ್ವಜನಿಕರು ನಮ್ಗೆ ಅಧಿಕಾರನೇ ಇಲ್ವಾ? ಆ ಪೊಲೀಸ್ ಅವ್ರಿಗೆ ಅಧಿಕಾರನೇ ಇಲ್ವಾ? ನೋಡಿ ಎಷ್ಟು ಮಟ್ಟಿಗೆ ಅನ್ಯಾಯಗಳು ಮಾಡ್ತಾರೆ. ಅವ್ರೊಬ್ರು ಮಾತ್ರ ಒಳಗೋಯ್ತಾರಂತೆ ಬಿ ಮಾತ್ರ ಎಷ್ಟ ಕರ್ನಾಟಕ ಸರ್ಕಾರದಿಂದ ಎಕ್ಸ್ಟ್ರಾ ಪ್ರಿಂಟ್ ಏನೋ ಒತ್ ಕೊಟ್ಬಿಟ್ಟವ್ರೇನೋ, ಅವ್ರು ಮಾತ್ರ ಹೋಗ್ತಾರ ಒಳಗೆ. ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಯಾವನ್ ಹೇಳಿದಂಗೆ? ಅಲ್ಲ ಸರ್, ಈಗ ಎಷ್ಟೋ ಸಾವಿರಾರು ಜನ ಮಕ್ಕಳುಗಳು ಈ ಸ್ಕೂಲ್ಗೆ ಡೊನೇಷನ್ ಕಟ್ಟಿ ಲಕ್ಷಾಂತರ ರೂಪಾಯಿ ಫೀಸ್ ನ ಕಟ್ಟಿ ಇದನ್ನ ಮಾಡಿರ್ತಾರೆ. ಅಂತ ಮಕ್ಕಳುಗಳಿಗೆಲ್ಲ ಏನ್ ಸೇಫ್ಟಿ ಸಿಕ್ದಂಗ ಆಗತ್ತೆ ಸರ್? ಇದು ಇವತ್ತು ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅಂದ್ರೆ, ಇದು ಯಾವ್ದೋ ಹಗಲು ದರೋಡೆ ವಿದ್ಯಾಸಂಸ್ಥೆ ರ್ಯಾನ್ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಕಂಪನಿ ಇಂಡಿಯಾದಲ್ಲಿ ಸುಮಾರು ಬ್ರಾಂಚಸ್ ಇದೆಯಂತೆ. ಎಲ್ಲೋ ಒಂದು ಕರ್ನಾಟಕದಲ್ಲಿ ಅಥವಾ ತಮಿಳುನಾಡಲ್ಲಿ ಅಥವಾ ಆಂಧ್ರ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಲೈಸೆನ್ಸ್ ಅನ್ನ ತಗೊಂಡಿರ್ತಾರೆ CBSE. ತಗೊಂಡ್ಬಂದು ಇಲ್ಲಿ 700 ಜನ 1000 ಜನದ ಗುಡ್ಡೆ ಹಾಕ್ತಾರೆ. ಎಲ್ಲೋ ಲೈಸೆನ್ಸ್ ಇರುತ್ತೆ, ಎಲ್ಲೋ ತಗೊಂಡ್ಬಂದ್ ಮಕ್ಕಳನ್ನ ಓದಿಸ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಇಲ್ಲ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಆರ್ಕಿಡ್ ಶಾಲೆನ ಬ್ಯಾನ್ ಮಾಡಿದ್ರು. ಇವೆಲ್ಲ ಏನಾಗ್ತದೆ ಅಂದ್ರೆ ಪಾಪ ಪೋಷಕರಿಗೆ ಅದ್ರ ಬಗ್ಗೆ ಮಾಹಿತಿಗಳಿರಲ್ಲ. ಲೈಸೆನ್ಸ್ ಇದೆಯಾ ಇಲ್ವಾ? ನಾನ್ ಹೇಳ್ತಾ ಇರೋದು ಏನಂದ್ರೆ, ಈಗ ಗೇಟ್ ಇದು ಸ್ಕೂಲ್ ಅಲ್ವಾ, ಸ್ಕೂಲ್ ಎಂಟ್ರೆನ್ಸ್ ಅಲ್ಲೇ ಲೈಸೆನ್ಸ್ ಎಲ್ಲಾ ಪ್ರಾಧಿಕಾರಗಳು ಏನು ಲೈಸೆನ್ಸ್ ಅನ್ನ ಕೊಡ್ತವೆ ಎಂಟ್ರೆನ್ಸ್ ಅಲ್ಲಿ ಹಾಕ್ಬೇಕಲ್ವಾ? ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಲೈಸೆನ್ಸ್ ಎಲ್ಲ ಶೋ ಮಾಡ್ಬೇಕು. ಶೋ ಮಾಡ್ಕೊ ಬನ್ನಿ ಹೋಗಿ, ಇಲ್ಲೇ ಇದ್ರಲ್ಲ ನೋಡ್ಕೊ ಬನ್ನಿ ಹೋಗಿ. ಅಧಿಕಾರ ಇಲ್ವಾ ನಿಮ್ಗೆ? ನೀವು ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ ಅಂದ್ಮೇಲೆ ನೀವು ಬದುಕಿದೇನ್ ಪ್ರಯೋಜನ? ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರೆ ಕರ್ಕೊಂಡು ಹೋಗಿ ಒಳಗೆ, ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಿ ನೋಟಿಸ್ ಬೋರ್ಡ್ ಅನ್ನ ಚೆಕ್ ಮಾಡೋದಕ್ಕೆ, ಲೈಸೆನ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದ್ಮೇಲೆ ನಾನು ಆ ಸಾರ್ವಜನಿಕ ಇಲಾಖೆಗೆ ನಮ್ಮ ಪೊಲೀಸ್ ಅವ್ರಿಗೆ ಹಿಡ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ನಾನು ದಯಮಾಡಿ ಮಾನ್ಯ BOಗೆ ಮತ್ತೆ DDPಗೆ ನೇರವಾಗಿ ವಾರ್ನಿಂಗ್ ಮಾಡ್ತಿರೋಂಥದ್ದು, ಇವತ್ತು ಸಂಜೆ ಅಷ್ಟಲ್ಲಿ ಸ್ಕೂಲ್ ಕ್ಲೋಸ್ ಆಗ್ಬೇಕು. ಮಕ್ಕಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಮಕ್ಕಳನ್ನ ಬೇರೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿಸ್ಲಿ, ಫೀಸ್ ಎಲ್ಲ ವಾಪಸ್ ಕೊಟ್ಟು ಕಳಿಸ್ರಿ. ಅವ್ರದ್ದು ಮಾಡ್ತಿರೋದು ಹಲ್ಕ ಕೆಲಸ. ಆ ಪ್ರಿನ್ಸಿಪಾಲ್ ಆಚೆ ಬಂದ್ಬಿಟ್ಟು ಏನ್ ಅಲಿಗೇಷನ್ ಇದೆ ಅಂತ ಉತ್ತರ ಕೊಡುವಂತ ತಾಕತ್ತಿಲ್ಲ ಅವ್ರಿಗೆ. ಲೈಸೆನ್ಸ್ ಇಲ್ಲದ ಶಾಲೆಗೆ ಇವರು ಪ್ರಿನ್ಸಿಪಾಲ್, ಲೈಸೆನ್ಸ್ ಇಲ್ದದ ಸ್ಕೂಲ್ಗೆ ಇವರು ಓನರು. ಅವನ ಸ್ಕೂಲ್ ಪ್ರಿನ್ಸಿಪಾಲ್ ನ ಕರಿಯ ಅಂತ ನಾವು ಬಡ್ಕತಾ ಇದ್ರೆ ಬಿಲ್ಡಿಂಗ್ ಓನರ್ ಬರ್ತಾನೆ. ಬಿಲ್ಡಿಂಗ್ ಓನರ್ ನಿನ್ ಸ್ಕೂಲ್ ಅಗ್ರಿಮೆಂಟ್ ಹಾಕೊಂಡ್ಮೇಲೆ ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ಸಾಯಿಸಿದ್ರಿ ಅಂತ ಅರ್ಥ, ನಿಮ್ಮ ಹಕ್ಕುಗಳನ್ನ ಬಿಟ್ಕೊಟ್ಟಿದೀರಾ ಅಂತ ಅರ್ಥ. ನೀವು ಬಿಲ್ಡಿಂಗ್ ಓನರ್ಗೂ ನಮ್ಗೂ ಏನ್ ಸಂಬಂಧ? ನಾನ್ ಕೇಳ್ತಾ ಇರೋದು ಪ್ರಿನ್ಸಿಪಾಲ್ನ, ನಾನ್ ಕೇಳ್ತಿರೋಂಥದ್ದು ಸ್ಕೂಲ್ MD ನ ಚೀಫ್ ಯಾರಿದಾರ ಅವ್ರನ್ನ. ಅವ್ನ್ ಬರ್ತಾ ಇಲ್ಲ, ಅವ್ನ್ ಕಳ್ಳ ಬರ್ತಾನೆ, ಇಲ್ಲಿನ ಮಾತಾಡ್ತಾನೆ ಓಡೋಗ್ತಾನೆ. ನನಗೆ ಮಾನ್ಯ DDP ಸಾಹೇಬ್ರೆ, ನಿಮ್ಗೆ ನೆನ್ನೆ ಕೂತ್ಕೊಂಡು ಎಲ್ಲಾ ರೀತಿಯಾಗೂ ಹೇಳಿದೀನಿ, ನನ್ಗೆ ಸ್ಕೂಲ್ ಮುಚ್ಚಿಸ್ಬೇಕಷ್ಟೇ. ಇಲ್ಲ ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ, ನನ್ನ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಜಗತ್ತಲ್ಲಿ ಯಾವನಿಗೂ ಸಾಧ್ಯನೇ ಇಲ್ಲ. ಹೇಳ್ತೀನಿ ಅದನ್ನ, ಸ್ಕೂಲ್ ಮುಚ್ಚಿಸ್ಬೇಕು, ನಾನ್ ಇಲ್ಲಿಂದ ಎದ್ದೋಬೇಕಷ್ಟೇನೆ. ನನ್ಗೆ ಇವನಿಂದ ಫೋನ್ ಹಾಕ್ಸೋದು, ಪಾಪ ಇಲ್ಲಿ ನಮ್ಮ ಲೋಕಲ್ ಜೂರಿಸ್ಟಿಕ್ಷನ್ ಇನ್ಸ್ಪೆಕ್ಟರ್ ಇಂದ ಫೋನ್ ಹಾಕ್ಸೋದು. ಯಾವನ ಆಲೆ ಮಾಡ್ತಾವ್ ರೌಡಿ ಅಂತೆ ಅವನು. ಇಲ್ಲಿ ರೌಡಿಗೂ ನಾನ್ ಮಾಡ್ತಾ ಇರೋ ಹೋರಾಟಕ್ಕೂ ಏನ್ರಿ ಸಂಬಂಧ? ಯಾವನಿಗೆ ಫೋನ್ ಹಾಕ್ಸನಲ್ಲ ರೌಡಿ ಗೀಡಿ ಅಂತ ಬಂದ್ರೆ ನನ್ನ ಹತ್ರ ಬೂಟಲ್ಲಿ ತಿನ್ಕೊಂಡು ಹೋಯ್ತಾನ ಅವನು. ಈ ಮಾಡ್ತಾ ಇರೋದು ಅಲ್ಕ ಕೆಲ್ಸ, ಮಾಡ್ಲಿ ಅವರು. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಪೇರೆಂಟ್ಸ್ ತಾವು?